ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನೋಡ್ಕೊಂಬೇಡ ಡೀಟೇಲ್ ಮಾತಾಡೋಣ ಬನ್ನಿ. ಏನು ಗುರು ಇದು ಸಖತ್ ಎಪಿಸೋಡ್ ಅಂತ ಅನ್ಸುತ್ತೆ. ಫೈನಲ್ ವಾರದಲ್ಲಿ ಇದೆಲ್ಲ ಬೇಕಿತ್ತು ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಬಿಗ್ ಬಾಸ್ ಅವ್ರು ಸರಿಯಾಗಿ ಕೊಟ್ಟಿದ್ದಾರೆ. ಇವರು ಸಖತ್ತಾಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಮನಸ್ಸಲ್ಲಿ ಏನಿದೆ ಅದನ್ನೇನೋ ಆಚೆ ಹಾಕಬೇಕು ಅಂತ ಹೇಳಿದ್ದಾರೆ, ಆಗ್ತಾ ಇದ್ದಾರೆ. ಗುಡ್, ಏನು ಪ್ರಾಬ್ಲಮ್ ಇಲ್ಲ. ಆಚೆ ಹಾಕಿದ್ಮೇಲೆ ಅವರು ಎಲ್ಲನೂ ಬಿಟ್ಟು ಸರಿ ಆಗ್ತೀರಾ ಗೊತ್ತಿಲ್ಲ. ಬಟ್ ನನಗೊಂದು ಡೌಟ್ ಬರೋದೇನೆಂದರೆ, ಇವಾಗ ಬಿಗ್ ಬಾಸ್ ಕೊಟ್ಟರು ಇಷ್ಟೆಲ್ಲ ಆಚೆ ಹಾಕ್ತಿದ್ದೀರಾ, ಫೈನ್, ತಪ್ಪಿಲ್ಲ, ಓಕೆನಾ. ಅದು ಇಷ್ಟು ದಿನದ ಜೊತೆ ಚೆನ್ನಾಗಿದ್ರಲ್ಲಪ್ಪ, ಅದೆಲ್ಲ ನಾಟಕನ. ಅಂದರೆ ಇವಾಗ ನಾನು ಹೇಳೋದು ಹೆಂಗೆ ಗೊತ್ತಾ, ನಾವೆಲ್ಲರೂ ಏನೋ ಒಂದು ಅನ್ಕೋತೀವಿ ಒಂದಿಷ್ಟು ಜನದ ಬಗ್ಗೆ, ಓಕೆನಾ. ಬಟ್ ಸತ್ಯನಪ್ಪ ಅಂದರೆ ಅವರು ಕೂಡ ನಾಟಕ ಆಡ್ತಿದ್ದಾರೆ ಅಲ್ಲಿ. ಎಲ್ಲ ಚೆನ್ನಾಗಿದೆ, ನಮ್ಮದೇನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿ ಆಯ್ತು ಅನ್ನೋ ರೀತಿ. ಈ ಥರ ಸಿಚುವೇಶನ್ ಅಂತ ಬಂದಾಗ ಹೇಗೇನು ಅದು ಆಚೆಗೆ ಬರುತ್ತೆ. ನಾನು ಹೇಳೋದು, ಚೆನ್ನಾಗಿದ್ದಾಗಲೇ ಇಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಬಿಟ್ರೆ ಈ ರೀತಿ ಬರೋದೇ ಇಲ್ಲ. ಅದು ಇದೇ ವಿಷಯಗಳನ್ನ ಮೊದಲೇ ಅವ್ರ ಜೊತೆ ಕೂತಾಗಲೇ ನೀಟಾಗಿ ಚೆನ್ನಾಗಿದ್ದಾಗಲೇ ಮಾತಾಡ್ಕೊಬಿಟ್ಟಿದ್ರೆ ಇಲ್ಲಿ ಈ ಥರ ತಲೆನೋವಿರಲ್ವಲ್ಲ, ಎಷ್ಟು ನೆಮ್ಮದಿಯಾಗಿರುತ್ತೆ ಏನಪ್ಪ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಬೆಳಿಗ್ಗೆ ನನಗೆ ಭವ್ಯರ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಕಾರಣ ಏನಂದರೆ, ರಜತ್ ಹೇಳ್ತಾರೆ ಅಂದ್ಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಒಂದಿಷ್ಟು ರಿಯಾಕ್ಷನ್ಗಳನ್ನ ಕೊಡ್ತಾರೆ ಮಂಜಣ್ಣ ವಿರುದ್ಧ. ಸೊ ಅದು ನನಗೆ ಬೇಕಾಗಿಲ್ಲ ಅಂತ ಅನಿಸ್ತು. ಯಾಕೆ ಹಾಗೆ ಮಾಡಬೇಕು, ಆ್ಯಂಡ್ ಹುರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಅಲ್ವಾ, ಅದನ್ನು ಸ್ಟಾಪ್ ಮಾಡೋದು ಬಿಟ್ಬಿಟ್ಟು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾರೆ ಅಂತ ಬೇಜಾರಾಗಿತ್ತು. ಆದರೆ ಈ ಪ್ರೋಮೋ ನೋಡಿದಾಗ ಬೇಜಾರಿಗೆ ಹೋಗ್ತದೆ. ಕಾರಣ ಏನಪ್ಪ ಅಂದರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟೇ ಮಂಜಣ್ಣ ಬಂದಿರೋ ಕೂಡ ಇದೆ. ಸೊ ಮಂಜಣ್ಣ ಇವ್ರ ನೇಮನ್ನು ತಗೊಂಡು ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ರಿಯಾಕ್ಷನ್ಗಳು ಕೊಟ್ಟ ಮೇಲೆ ಯಾರಿಗಾದ್ರೂ ಟ್ರಿಗರ್ ಆಗುತ್ತೆ. ಆ ರೀತಿ ನೋಡಿದಾಗ ಭವ್ಯವರು ಆ ಥರ ರಿಯಾಕ್ಷನ್ಗಳು ಕೊಟ್ಟಿರೋದ್ರಲ್ಲಿ ಅರ್ಥ ಇರುತ್ತೆ. ಅಕಸ್ಮಾತ್ ಅದು ಫಸ್ಟಾಗಿ ಆಮೇಲೆ ಆಗಿದ್ದರೆ ಅಲ್ಲಿ ತಪ್ಪು ಮಾಡಿದ್ರೆ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ನಿಮ್ಮ ಒಂದೊಂದು ಮಾತುಗಳೇನಿದೆ, ಪಾಯಿಂಟ್ಗಳೇನಿದೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನೀವೇನೇ ವಿಷಯಗಳನ್ನ ಪಾಯಿಂಟ್ಗಳನ್ನ ಇಟ್ಕೊಂಡು ನೀವು ಮಾತಾಡಿದ್ರು ಕೂಡ ಸ್ಟಿಲ್ ಆ ವಿಷಯ ನೀವು ಇನ್ನೊಬ್ಬರಿಗೆ ಅವ್ರ ತಪ್ಪುಗಳನ್ನ ಹೇಗೆ ಹೇಳ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಮ್ಮ ಜೀವನದಲ್ಲೂ ಕೂಡ ನಾವೆಲ್ಲರೂ ಯಾರ್ಯಾರು ತಪ್ಪು ಮಾಡ್ತೀವಿ, ನಾವುಗಳು ತಪ್ಪು ಮಾಡ್ತೀವಿ, ಬೇರೆಯವರು ತಪ್ಪು ಮಾಡ್ತಾರೆ. ಆ ತಪ್ಪುಗಳನ್ನ ನಾವು ಒಳ್ಳೆ ರೀತಿ ಹೇಳಿದಾಗ ಅದು ಒಳ್ಳೆ ರೀತಿಯೇ ಬರುತ್ತೆ. ನಾವು ಬೇರೆ ರೀತಿ ಹೇಳಿದಾಗ ಅದು ಬೇರೆ ರೀತಿಯೇ ರಿಯಾಕ್ಷನ್ಗಳು ತೊಗೊಳುತ್ತೆ. ನಾನು ರಜತ್ ವಿಷಯದಲ್ಲೂ ಅದನ್ನೇ ಹೇಳೋಂಥದ್ದು, ನೀವು ಹೇಳೋಂಥ ವಿಷಯ ಸತ್ಯ ಇದ್ದರೂ ಕೂಡ ಸರಿ ಇದ್ದರೂ ಕೂಡ ನೀವು ಹೇಳೋಂಥ ವೇ ಏನಿದೆ ಅದು ಎಲ್ಲ ಒಂದು ಕಡೆ ನೋಡೋರಿಗೆ ಸಿಗೋದು ದಾವಲತ್ತಲ್ಲಿ ಮಾತಾಡ್ತಾನೆ, ಅಹಂಕಾರ ಆಗಿ ಅಂತ ಬರುತ್ತೆ. ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ರಜತ್ ನಿಜನೇ ಹೇಳುವಂಥದ್ದು. ನಿಜ ಹೇಳಿದ್ರು ಕೂಡ ಸ್ಟಿಲ್ ಹೇಳುವಂಥ ರೀತಿ ಇದೆಯಲ್ಲ, ಬಳಸುವಂಥ ಪದಗಳಿದೆಯಲ್ಲ, ಅದು ತಪ್ಪಾಗುತ್ತೆ. ಮತ್ತು ಆ ರಿಯಾಕ್ಷನ್ಗಳು, ಆ ದೌಲತ್ತು, ಅಹಂಕಾರ ಅದು ಬೇರೆ ಥರ ಕಾಣಿಸೋಕ್ಕೆ ಶುರು ಆಗುತ್ತೆ. ಅವ್ರು ಇರೋದೇ ಹಾಗಿದ್ರು ಕೂಡ ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಒಂದು ವಿಷಯನ ಹೇಗೆ ಹೇಳ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮಂಜಣ್ಣ ಅವ್ರ ಪಾಯಿಂಟ್ಗಳು ಚೆನ್ನಾಗಿದ್ದರೂ ಕೂಡ ಅಲ್ಲಿ ಅವ್ರು ಹೇಳುವಂಥ ರೀತಿ, ಅವರು ಅದನ್ನು ವ್ಯಕ್ತಪಡಿಸಿರುವಂಥ ರೀತಿ ಬೇರೆ ಥರನೇ ಇದೆ, ಎಕ್ಸ್ಟ್ರೀಮ್ ಲೆವೆಲ್ಗೆ. ಅದು ಅಲ್ಲಿ ಕೂತಿರೋರಿಗೆ ಅವ್ರ ಫೋಟೋಗಳು ಹೊಡಿತಿರ್ಬೇಕಾದ್ರೆ ಟ್ರಿಗರ್ ಮಾಡುತ್ತೆ ಎಲ್ಲರಿಗೂ ಕೂಡ. ಅದಕ್ಕೇ ಇಷ್ಟೆಲ್ಲ ರಿಯಾಕ್ಷನ್ ಆಗ್ತಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ನೈಸ್. ಆ್ಯಂಡ್ ಮಂಜಣ್ಣ ಎಲ್ಲರೂ ಕೂಡ ಹೇಳೋ ಹಾಗೆ ಕಮ್ಬ್ಯಾಕ್ ಮಾಡಿದ್ದಾರೆ ಗೈಸ್. ಆ್ಯಂಡ್ ಇದೇ ಮಂಜಣ್ಣ ಇಷ್ಟು ದಿನ ಹಾಕಿರಲಿಲ್ಲ ನಾವು ಪ್ರಶ್ನೆ ಬರ್ತಾ ಇರುವಂಥದ್ದು. ಗೌತಮಿಗೋಸ್ಕರನೇ ಸೈಲೆಂಟ್ ಆಗಿದ್ಬಿಟ್ರಾ ಅನ್ನೋ ರೀತಿ ಕೂಡ ಕಾಣಿಸ್ತಿದೆ. ಯಾಕಂದ್ರೆ ಅವ್ರು ಹೋದ್ಮೇಲೆ ನೋಡಿ ಯಾವ ಥರ ಕಾಣಿಸ್ಕೊತಿದ್ದಾರೆ. ಇದೇ ಮಂಜಣ್ಣ ಅವಾಗ ಇದ್ದಿದ್ರೆ ಹೆಂಗಿರೋದು ಗುರು, ಅಯ್ಯೋ ಆರಾಮಾಗಿ ವಿನ್ನರ್ ಆಗ್ಬೋದೈತೇನೋ. ಆ ಫೈಟ್ ಕೊಡ್ತಾಯಿದ್ರು ವಿನ್ನರ್ಗೆ ಅಂತ ಅನ್ಸುತ್ತೆ. 4 ವಾರ ಸುಮ್ಮನೆ ಹಾಳು ಮಾಡ್ಕೊಂಡ್ರೇನೋ ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ, ಈ ಸಿಚುವೇಶನ್ ಕೂಡ ತುಂಬ ಇದೆ, ಈ ರೀತಿ ಕ್ರಿಯೇಟ್ ಮಾಡುತ್ತೆ. ತುಂಬ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ಇರೋ ಕಾರಣಗಳಷ್ಟೇ ಕೊಡಬೇಕು. ಆ್ಯಂಡ್ ಇವಾಗ ಪ್ರೋಮೋ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ. ಆ್ಯಂಡ್ ಇವಾಗ ನಾನು ನಿಮ್ಮನ್ನು ಕೇಳ್ತೀನಿ, ಇವಾಗ ಅಣ್ಣ ಅಂತ ಫಸ್ಟ್ ಅಂದ್ಬಿಟ್ಟು ತಿರ್ಗಾ ಮಂಜು ಅವರೇ ಅಂತ ಅಂದರೆ ತಪ್ಪಾ? ಖಂಡಿತವಾಗ್ಲೂ ತಪ್ಪಲ್ಲ. ಅವ್ರಿಗೆ ಅಣ್ಣ ಅಂತ ಇವಾಗ ಒಂದು ಸಲ ಅವರೇ ಹೇಳಿದ್ರಲ್ಲ, ಯಾರೊಬ್ರು ನೋಡ್ರೆ ಕೈ ಮುಗಿಯೋಕ್ಕೆ ಅನಿಸುತ್ತೆ, ನಿಮ್ಮ ನೋಡ್ರಂಗೆ ಅನ್ಸಲ್ಲ ಅನ್ನೋ ರೀತಿ. ಸೊ ಅದೇ ರೀತಿ ಅದು ಅಲ್ವಾ, ನಿಮ್ಮನ್ನು ಅಣ್ಣ ಅಂತ ಕರಿಬೇಕು ಅಂತ ಅನಿಸ್ತಾ ಕರೆದಿದ್ದಾರೆ. ಬಟ್ ನಿಮ್ಮ ರಿಯಾಕ್ಷನ್ಗಳು, ನಿಮ್ಮ ವ್ಯಕ್ತಿತ್ವನೇ ಚೇಂಜ್ ಆದಾಗ ನೀವು ಒಬ್ಬ ಅಣ್ಣನಾಗಿ ಅಷ್ಟೆಲ್ಲ ಹೇಟ್ ಮಾಡ್ತಿದ್ದೀರಾ. ಮೋಕ್ಷಿಗಾಗ್ಬೋದು, ಮತ್ತು ಯಾರು ಭವಿಂಗೆ ಕುತ್ತಿಗೆ ಹಿಡ್ದಿದ್ದಾಗ್ಬೋದು, ಅವೆಲ್ಲ ಅಣ್ಣ ಮಾಡುವಂಥ ರೀತಿಗಳ. ಸೊ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿಲ್ವಾ? ಸೊ ಇದೆಲ್ಲ ನೋಡಿದಾಗ ಮಂಜಣ್ಣದು ಕೂಡ ತಪ್ಪಂತ ಅನಿಸಲ್ವ ನಿಮಗೆ? ನನ್ನ ಪ್ರಕಾರ ಈ ಪಾಯಿಂಟಲ್ಲಿ ವ್ಯಾಲಿಡ್ ಇಲ್ಲ ಅಂತ ಅನಿಸ್ತು. ಯಾಕಂದರೆ ಹೌದು ಅದು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದಕ್ಕೊಂದು ಕಾರಣಗಳಿದೆ. ಖಂಡಿತವಾಗ್ಲೂ ಹೌದು. ಬಟ್ ಮಂಜಣ್ಣ ಹೊಡಿತಾರಂಥ ರೀತಿ ನೋಡಿದ್ರೆ ಏನು ಗುರಿದು? ಹೌದು, ಹನುಮಂತಣ್ಣಂಗೆ ಹೊಡೆದಿದ್ದು ಖಂಡಿತವಾಗ್ಲೂ ತಪ್ಪು. ಅದನ್ನು ಪಾಯಿಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದು ಮನಸ್ಸಲ್ಲಿರುವಂಥ ಕೋಪ, ದ್ವೇಷ, ಅದು ಈ ರೀತಿ ಬರುತ್ತಾ ಗೊತ್ತಿಲ್ಲ. ಪಾಯಿಂಟ್ಗಳು ಇದಕ್ಕೆ ಕೌಂಟ್ ಆಗುತ್ತಾ? ನೋ ಐಡಿಯಾ.
ಇಲ್ಲ ಇಲ್ಲ, ಇದನ್ನು ಕೇಳೋ ಹಾಗೆಲ್ಲ ಭವ್ಯ, ಬಿಕಾಸ್ ಅವರು ಆ ಮೇಲೆ ಬಂದ ಸ್ಪರ್ಧಿನೇ ಆ್ಯಂಡ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವರು ಕೂಡ ರೈಟ್ಸ್ ಇದೆ. ಹಾಗಿದ್ರೆ ಭವ್ಯವರು ಕೂಡ ಹಾಗೆ ಮಾಡ್ಬೋದಲ್ವಾ? ಹೌದು, ಖಂಡಿತವಾಗ್ಲೂ ನಿಮ್ಮದೆಷ್ಟು ತೂತ್ ಕಡಿದೆ, ನೀವೆಷ್ಟು ತಪ್ಪು ಮಾಡಿದ್ರೆ ಅದನ್ನು ನೋಡ್ಕೊಳ್ಳಿ ಅನ್ನೋದು ಸತ್ಯನೇ, ತಪ್ಪಲ್ಲ. ಆದರೆ ನೀವು ಕೂಡ ಅದೇ ಕೆಲಸ ಮಾಡಿದರೆ ಮಂಜಣ್ಣ ವಿರುದ್ಧ ಕೂಡ ನೀವು ಮಾತಾಡಲ್ಲ ಅಲ್ವಾ? ಬೇರೆಯವ್ರ ಬಗ್ಗೆನೂ ಕೂಡ ನೆಗೆಟಿವ್ ಮಾತಾಡಲ್ಲ ಅಲ್ವಾ? ಏನೋಪ್ಪ. ಆ್ಯಂಡ್ ಹೌದು, ಇನ್ಫ್ಯಾಕ್ಟ್ ನನಗೆ ಒಂದು ವಿಷಯ ಅರ್ಥ ಆಗಿರೋದೇನೆಂದರೆ, ಭವ್ಯಗೌಡರು ವಾರದ ಕತೆ ಕಿಚನ್ ಎಪಿಸೋಡಲ್ಲಿ ಸುದೀಪಣ್ಣ ಕೇಳಿದಾಗೆಲ್ಲ ಕಣ್ಣೀರು ಹಾಕೋದು ಬಿಟ್ಟರೆ, ಅಲ್ಲಿ ಅವ್ರದ್ದು ರೈಟ್ ಇದ್ದರೂ ಕೂಡ ಎಷ್ಟೋ ವಿಷಯದಲ್ಲಿ ಅವ್ರು ವಾದನೆ ಮಾಡಲ್ಲ. ನನಗೆ ಅದು ಅರ್ಥನೇ ಆಗಲ್ಲ ಗುರು, ನಿಜವಾಗ್ಲೂ ಅದು ಅರ್ಥ ಆಗಲ್ಲ ನನಗೆ. ರಜತ್ ಮತ್ತು ತ್ರಿವಿಕ್ರಮ್ ಅವ್ರ ಕಾನ್ಫಿಡೆನ್ಸ್ ಲೆವೆಲು ಮಸ್ತು ಅಂತ ಅನಿಸುತ್ತೆ. ಎಲ್ಲದಕ್ಕೂ ಕೂಡ ಅವ್ರು ತಪ್ಪಿರಲಿ ಸರಿ ಇರಲಿ ಒಟ್ಟಿನಲ್ಲಿ ಸರಿಯಾಗಿ ಕಾನ್ಫಿಡೆಂಟಿಂದ ಉತ್ತರ ಕೊಡ್ತಾರೆ, ಅಲ್ಲೇ ಅವ್ರು ಗೆಲ್ತಿರೋದು ಅಂತ ಅನಿಸುತ್ತೆ. ಇವಾಗ ನೋಡೋರು ನಮಗೇನೆ ಭವ್ಯಗೌಡರು ಅಲ್ಲಿ ಉತ್ತರ ಕೊಡ್ದಂತಿದ್ದಾಗ ಬರೀ ಕಣ್ಣೀರು ಹಾಕ್ತಿದ್ದಾಗ ಏನು ಗುರು ಇದು, ಅವ್ರದ್ದು ಸರಿ ಇದೆ ವಿಷಯ ಅಲ್ಲಿ, ಬಟ್ ಅದನ್ನು ಹೇಳ್ಬೇಕಲ್ವಾ, ವಾದ ಮಾಡಬೇಕಲ್ವಾ. ನಂಗೆ ಆ್ಯಕ್ಚುಲಿ ಅದಕ್ಕೇ ಅನುಷ್ ಅವ್ರು ಇಷ್ಟ ಆಗೋದು. ನಿಮ್ಗೆ ನೆನಪಿರ್ಬೋದು, ಸುದೀಪಣ್ಣ ಅಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ವಾದ ಮಾಡ್ತಾರೆ ಅನುಷ, ಇಡೀ ಮನೆಯವರೆಲ್ಲ ಒಂದು ಕಡೆ ಹೋದರೆ ಅನುಷ ಸಪ್ರೇಟು, ಆ ಥರ ಪಾಯಿಂಟ್ ಇಟ್ಕೊಂಡು ಮಾತಾಡಿದಂಥ ಹುಡುಗಿ. ನಂಗೆ ಅದಕ್ಕೆ ಅವ್ರು ಇರಬೇಕು ಅಂತ ಅನಿಸಿದ್ದು. ಆ್ಯಂಡ್ ಆ ಥರ ಮಾತಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಭವ್ಯವ್ರದ್ದು ಪಾಯಿಂಟ್ಗಳು ರೈಟ್ ಇತ್ತು. ಇನ್ಫ್ಯಾಕ್ಟ್ ಏನು ಒಂದು ಹೋದ ವಾರದಲ್ಲಿ ಏನು ಪಂಚಾಯಿತಿ ನಡೀತು, ಕಿಚನ ಪಂಚಾಯಿತಿಲಿ, ಅಲ್ಲಿ ಏನೊಂದು ಇಷ್ಟು ಕಥೆಗಳು ನಡೆಯುತ್ತೆ. ಅದರಲ್ಲಿ ಪಾಠ ಇದ್ದಿದ್ದೇ ಹಾಗೆ, ನೀವು ಇಂಡಿವಿಜುವಲಾಗಿ ಆಡಬೇಕು, ನೀವು ತಗೊಳ್ಳೋದು ನಿರ್ಧಾರ ಈ ಥರ ಇರಬೇಕು ಅನ್ನೋ ರೀತಿಯೇ ಇದ್ದಿದ್ದಂಥದ್ದು, ಅದೇ ರೀತಿಯೇ ಮಾಡಿದಂಥದ್ದು. ಬಟ್ ಅದನ್ನು ಬಿಟ್ಟು ಭವ್ಯರಿಗೆ ಕ್ಲಾಸ್ ಆಗುತ್ತೆ ಅವತ್ತು. ಬಟ್ ಭವ್ಯ ಕಣ್ಣೀರು ಹಾಕ್ತಾರೆ, ಮಾತಾಡಲ್ಲ. ಸೊ ಅಗೇನ್ ಇವ್ರದೇ ತಪ್ಪು ಅಂತ ಬರುತ್ತೆ. ತ್ರಿವಿಕ್ರಮ್ ಜೊತೆ ಅಥವಾ ಬೇರೆ ಜೊತೆ ಮಾತಾಡುವಂಥ ಕಾನ್ಫಿಡೆನ್ಸ್ ಲೆವೆಲ್ಲು ಇರುತ್ತಲ್ಲ, ಅದು ಸುದೀಪಣ್ಣ ಜೊತೆ ಮಾತಾಡ್ಬೇಕಾದ್ರೆ ಇರೋದಿಲ್ಲ. ಹಾಗಾಗಿ ನೋಡೋರು ಕೂಡ ಬಿಡುಗರು ಇವ್ರದೇ ತಪ್ಪು ಅನ್ನೋ ರೀತಿ ಕಾಣಿಸುತ್ತೆ. ಭವ್ಯವರು ಇವಾಗ ಏನು ಮಾತಾಡ್ತಾರೆ ಅದನ್ನು ಅಲ್ಲಿ ಮಾತಾಡಿದ್ರೆ ಸಗದಾಗಿರ್ತಿತ್ತು. ಇಂಡಿವಿಜುವಲ್ ಆಟನ ಭವ್ಯವರು ಆಟ ಆಡಿದ್ದಾರೆ ಅಂತ ನನ್ನ ಪ್ರಕಾರ ಅಂತ ಅನಿಸುತ್ತೆ. ಬಿಕಾಸ್ ಟಾಸ್ಕ್ಗಳಂತ ಬಂದಾಗ, ಇಂಡಿವಿಜುವಲ್ ಗೇಮ್ ಅಂತ ಬಂದಾಗ, ಬೇರೆ ಗ್ರೂಪ್ ಅಂತ ಬಂದಾಗ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ದಾರೆ. ಟಾಸ್ಕ್ ಕ್ವೀನ್ ಅಂತ ಕೂಡ ಅಂತ ಹೆಸರು ತೊಗೊಂಡಿದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ, ಚೆನ್ನಾಗಿ ಆಟಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಒಂದು ಕಡೆ ಜೊತೆಲಿ ಇರ್ತಾರೆ ಅನ್ನಷ್ಟೇ, ಅದನ್ನು ನಾವು ಇಂಡಿವಿಜುವಲ್ ಆಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ನೋಡೋದು ನಾನು ಇವಾಗಲೂ ಹೇಳ್ತೀನಿ, ಮಂಚಣ್ಣ ಯಾವತ್ತೂ ಕೂಡ ಹಿಂದೆ ಉಳಿದಿಲ್ಲ ಅಂತ. ಯಾವ ಕಾರಣಕ್ಕೆ ಹೇಳಿ, ಅವ್ರ ಜೊತೆ ಇದ್ದರೂ ಕೂಡ ಅದೊಂದು ಫ್ರೆಂಡ್ಶಿಪ್ ಆಗಿತ್ತು, ಅದನ್ನು ಬಿಟ್ಕೊಟ್ಟಿಲ್ಲ. ಅಲ್ಲಿ ವ್ಯಕ್ತಿತ್ವ ಜಾಸ್ತಿ ಅಂತ ಕಾಣಿಸುತ್ತೆ, ಅಂದರೆ ಒಂದು ಪರ್ಸನಾಲಿಟಿ ಕಾಣಿಸುತ್ತೆ. ಒಂದು ಆಟಕ್ಕೋಸ್ಕರ ಒಂದು ಫ್ರೆಂಡ್ಶಿಪ್ನ ಬಿಟ್ಕೊಳ್ಳಿಲ್ಲ. ಈ ರೀತಿ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಂತ ನಾನೇ ಹೇಳಿದ್ದೆ. ಸೊ ಆ ರೀತಿ ನೋಡಿದಾಗ ನಾನು ಈ ಪಾಯಿಂಟಲ್ಲಿ ಹೇಳೋದೇನಪ್ಪ ಅಂದರೆ, ಅವ್ರ ಜೊತೆಲಿದ್ದರೂ ಕೂಡ ಅವ್ರ ಆಟ ಅವ್ರು ಆಡಿದ್ದಾರೆ. ಇನ್ಫ್ಯಾಕ್ಟ್ ಇವರಿಬ್ಬರು, ಮಂಜಣ್ಣ ಮತ್ತು ಗೌತಮ್ ಏನಿದ್ದಾರೆ, ಸೊ ಅವರಿಬ್ಬರಲ್ಲಿ ಒಂದು ಫ್ರೆಂಡ್ಶಿಪ್ ಏನಿತ್ತು, ಆ ಫ್ರೆಂಡ್ಶಿಪ್ನ ಆಟಕ್ಕೆ ತಗೊಬರ್ತಿದ್ರು. ಬಟ್ ಭವ್ಯ ಮತ್ತು ಇವರು ತ್ರಿವಿಕ್ರಮ್ ಅವರು ಎಲ್ಲೂ ಕೂಡ ಆ ಥರ ಮಾಡಿಲ್ಲ. ಸೊ ಅದಕ್ಕೇ ಅವರೆಲ್ಲ ಒಂದು ಕಡೆ ಬೆಟರ್ ಅಂತ ಅನಿಸ್ತಾರೆ. ಜೊತೆಗೆ ಇಂಡಿವಿಜುವಲಾಗಿ ಸಗದಾಗ ಆಟ ಆಡಿದ್ದಾರೆ ಇವ್ರಿಗಿಂತ ಅವಕನ ಬಂದಿದ್ದಾರೆ ಗುರು, ತುಂಬ ಸಲ ಬಂದಿದ್ದಾರೆ, ಮಾತಾಡಿದ್ದಾರೆ. ಆ್ಯಂಡ್ ವಿಷಯ ಡಿಮ್ಯಾಂಡ್ ಮಾಡಿದ್ರೆ ಮಾತಾಡಿರೋಂಥ ಸತ್ಯ. ಈ ಪಾಯಿಂಟ್ ರೈಟ್ ಇದೆ, ಇಂಡಿವಿಜುವಲಿಟಿ ನೋಡಿದ್ದೀನಿ ಅನ್ನೋದೇನಿದೆ. ಹೌದು, ಆ ಇಂಡಿವಿಜುವಲಿಟಿ ಕಾಣದಂತೆಯೇ ಒಂದಿಷ್ಟು ಎಡ್ವರ್ಟ್ ಆಗಿದ್ದು. ಬಟ್ ಮಂಜಣ್ಣ ಇಂಡಿವಿಜುವಲಿಟಿ ಇಲ್ಲಕ್ಕೆಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರದ್ದು ದಾರಿ ತಪ್ಪಿತ್ತು. ಬಟ್ ಏನಪ್ಪ ಅಂದರೆ ನಾನು ಹೇಳಿದ್ದು ಒಂದು ಪಾಯಿಂಟ್ ಇತ್ತಲ್ಲ, ಇಲ್ಲಿ ಫ್ರೆಂಡ್ಶಿಪ್ಗೆ ಆಟಕ್ಕೆ ಫ್ರೆಂಡ್ಶಿಪ್ನ ತಗೊಂಡಿದ್ದು ಒಂದು ಮಾತ್ರ ತಪ್ಪಾಗಿತ್ತು. ಆ್ಯಂಡ್ ಹೌದು, ಕ್ಯಾಪ್ಟನ್ಸಿಲಿ ಯಾರೋ ಬೇರೆಯವ್ರು ಕ್ಯಾಪ್ಟನ್ ಆಗ್ಬೋದಾಯಿತು, ಅದೆಲ್ಲ ಒಂದಿಷ್ಟು ಚರ್ಚೆ ಆಗುತ್ತೆ. ಇದೆಲ್ಲ ಓಕೆ, ಬಟ್ ಇವೆಲ್ಲನೂ ಇಲ್ಲಿ ಏನೋ ಒಂದು ಹೇಳೋ ಬದಲು ಇನ್ನು ಬೆಟರಾಗಿ ಹೇಳ್ಬೋದಾಗಿತ್ತು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಪಾಯಿಂಟ್ಗಳು ರೈಟ್ ಇದೆ, ಎಲ್ಲ ಪಾಯಿಂಟ್ಗಳು ರಾಂಗ್ ಇಲ್ಲ. ಬಟ್ ಅದು ಅವ್ರಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ, ಅದೇ ಸತ್ಯ. ಅಬ್ಬಾ, ಎಲ್ಲರಿಗೂ ಅರ್ಹತೆ ಇದೆ, ಅದಕ್ಕೆ ಇರುವಂಥದ್ದು. ಆ್ಯಂಡ್ ಏನು ಗೊತ್ತಾ, ತುಂಬ ಸಿಂಪಲಾಗಿ ಇರಬೇಕು ಅಂದರೆ, ಅವ್ರೇನು ತಪ್ಪು ಮಾಡಿದಾರೋ ಅದನ್ನೇ ಬೇರೆಯವ್ರಿಗೆ ತಪ್ಪು ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಅವ್ರ ತಪ್ಪನ್ನ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಇಷ್ಟೇ ವಿಷಯ. ಮಂಚಣ್ಣ ಆಗ್ಬೋದು, ಭವ್ಯ ಆಗ್ಬೋದು, ಬೇರೆ ಯಾರೇ ಆಗ್ಬೋದು, ಇಷ್ಟೇ ಆಗ್ತಿರುವಂಥದ್ದು. ನನ್ನ ಪ್ರಕಾರ ಇಲ್ಲಿ ಈ ಸಮಯಕ್ಕೆ ಸಂದರ್ಭಕ್ಕೆ ಏನು ಆಗಬೇಕೋ ಅದನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಬೇಕಿರಲಿಲ್ಲ ಇಷ್ಟೊಂದೇನು ಅಂತ ಅನಿಸುತ್ತೆ. ಆ್ಯಂಡ್ ಯಾವ್ಯಾವ ರೀಸನ್ಗಳು ನೀವೇ ನೋಡಿ. ಆ್ಯಂಡ್ ತುಂಬ ಜನ ಕೇಳ್ತಾರೆ ಎಪಿಸೋಡ್ ರಿವ್ಯೂ ಯಾಕೆ ಮಾಡ್ತಿಲ್ಲ ಅಂತ. ಇದೇ ಕಾರಣಗಳಿಗೆ ಈ ವಿಷಯಗಳನ್ನ ನಾವು ಆಲ್ರೆಡಿ ಚರ್ಚೆ ಮಾಡಿ ಆಗಿದೆ, ಯಾರು ಸರಿ ಯಾರು ತಪ್ಪು ಏನು ಕತೆ ಅಂತ. ಅದೇ ವಿಷಯಗಳನ್ನ ನಿಮ್ಗೆ ಬಂದು ತಿರ್ಗಾ ಅದನ್ನೇ ಕತೆ ಹೊಡಿಬೇಕಷ್ಟೇ. ಅದೆಲ್ಲ ನಿಮ್ಗೆ ಗೊತ್ತಿರೋಂಥದ್ದೇ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ಕೂಡ ವಿಷಯ ಅದೇನೆ. ಆ್ಯಂಡ್ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸ್ಪರ್ಧಿಗಳು ಅದೇ ವಿಷಯಗಳು ತೊಗೋಬೇಕು, ಇರೋದಷ್ಟೇ ಜನ ಅದೇ ಕತೆಗಳು ಹಿಂಗೆ ಹೇಳ್ಬೇಕಾಗುತ್ತೆ. ಬಟ್ ಮುಗ್ದೋಗಿರೋ ಕತೆಗಳನ್ನ ಇಲ್ಲಿ ತೊಗೊಬಂದು ಅದು ಹೆಂಗೆ ಇದು ಬೇರೆ ಥರ ಆಗುತ್ತೆ, ಬೇಜಾರು ಅವೆಲ್ಲ ಇಲ್ಲೇ ಇನ್ಕ್ಲೂಡ್ ಮಾಡೋಬೋದು, ಬೆಟರಾಗಿ ಹೇಳ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಆಕ್ಷನ್ಗೂ ರಿಯಾಕ್ಷನ್ ಬಂದೇ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾರು ಮಂಜಣ್ಣ ಮಾಡ್ತಿರೋದು ಸರಿನೇ, ಭವ್ಯರು ಮಾಡ್ತಿರೋದು ಸರಿನೇ, ಬೇರೆಯವ್ರು ಮಾಡ್ತಿರೋದು ಸರಿನೇ. ಬಟ್ ಪದಗಳ ಮೇಲೆ ಇಡ್ತಾ ಇದ್ದು ಚೆನ್ನಾಗಿ ಒಂದು ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಮಂಜಣ್ಣವ್ರ ರಿಯಾಕ್ಷನ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದೆ. ಭವ್ಯರ ಮಾತು ಕೂಡ ನೋಡಿದ್ದೀರಾ, ಏನಪ್ಪ ಅಂದರೆ ರಿಯಾಕ್ಷನ್ ಬರ್ತಾ ಇದೆ. ಆ್ಯಂಡ್ ಮಂಜಣ್ಣ ಸಿಕ್ಕಾಡ್ರು ಗೆದ್ದಿದ್ದಾರೆ, ಅದಂತೂ ಗೊತ್ತಾಗ್ತದೆ. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಬಟ್ ಏನಪ್ಪ ಅಂದರೆ ತಾಳ್ಮೆಯಿಂದ
ಒಳ್ಳೆ ರೀತಿ ಹೇಳಿದರೆ ಚೆನ್ನಾಗಿರ್ತೇನೋ. ಬಟ್ ಟಾಸ್ಕ್ ಆ ರೀತಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆನಾ, ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.